ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಕ್ರಮ ಮದ್ಯ ಮಾರಾಟ ಖಂಡಿಸಿ ಗ್ರಾಮಸ್ಥರ ಪ್ರತಿಭಟನೆ. ಅಕ್ರಮ ಮಾರಾಟ ಮಾಡ್ತಾ ಇದ್ದ ಡಾಬಾ ಮುಂದೆ ಪ್ರೊಟೆಸ್ಟ್ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆ ಮಂಡಲಮರಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿರೋದು. ಮದ್ಯ ಮಾರಾಟದಿಂದ ಕೌಟುಂಬಿಕ ಸಮಸ್ಯೆ, ಯುವಕರು ಕುಡಿತಕ್ಕೆ ಬಲಿಯಾಗ್ತಿದ್ದಾರೆ ಎಂದು ಆಕ್ರೋಶ. ದೂರು ನೀಡಿದ್ರೂ ಯಲಬುರ್ಗಾ ಅಬಕಾರಿ ಇನ್ಸ್ಪೆಕ್ಟರ್ಗೆ ಕ್ರಮವಿಲ್ಲ. ಹೀಗಾಗಿ ಅಬಕಾರಿ ಪೊಲೀಸರ ವಿರುದ್ಧವೂ ಗ್ರಾಮಸ್ಥರ ಪ್ರತಿಭಟನೆ. ಸ್ಥಳಕ್ಕೆ ಆಗಮಿಸಿದ ಯಲಬುರ್ಗಾ ಪಿಎಸ್ಐ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವಂತ ಭರವಸೆ. ಪಿಎಸ್ಐ ಭರವಸೆಯ ನಂತರ ಪ್ರತಿಭಟನೆಯನ್ನು ಕೈಬಿಟ್ಟ ಗ್ರಾಮಸ್ಥರು. ಮಾಡ್ತೀವಿ. ಆದ್ರೆ ಇದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಒಂದು ಇದು ಸಂಬಂಧಪಟ್ಟಿದ್ದ ಇಲಾಖೆ ಆಬ್ಕಾರರು. ಆದ್ರೆ ನನಗೆ ಎಲ್ಲೆಲ್ಲೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನನ್ನ ಹಳ್ಳಿ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನು ಕೊಡ್ತಿರೋ ಸಕಾರಾತ್ಮಕ ಎತ್ಕೊಂಡು ಅಲ್ಲಿ ಕ್ರಮ ಜರುಗಿಸಿ ಜವಾಬ್ದಾರಿ ನಾ ಮಾಡ್ತೀನಿ. ಆದ್ರೆ ಆಫೀಸಿಗೆ ಆಬ್ಕಾರಿದ್ದು ಕುಚ್ಚಿಗೆ ಬರುತ್ತೆ. ಆಮೇಲೆ ನೀವು 4 ಮಂದಿ ಕಲ್ತು ಹೋಗಿ ಕುಚ್ಚಿಗೆ ಆದ್ರೂ ಅವ್ರು ಇವತ್ತಿಗೆ ಅವ್ರು ಯಾರು ಬಂದಿಲ್ಲ. ಅದಕ್ಕೆ ನೀವು ಅವ್ರು ಸಂಬಂಧಪಟ್ಟರೆ ಫೋನ್ ನಂಬರ್ ಏನೋ ಕಲೆಕ್ಟ್ ಮಾಡಿ ಮಾತಾಡಿ ಯಾಕೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನನ್ನ ಜೊತೆ ಅವರು ಕೈ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಶಕ್ತಿ ಬರ್ತಾರೆ. ಮಜ್ಜಲ್ ಬಂಡ ಅವನು ಡಾಬಾ ಹಾಕಿರ್ತಾನೆ. ಇಡೀ ಗ್ರಾಮಸ್ಥರು ಬಂದು ಅವನು ಹೇಳಿದ್ರೆ ಕೇಳಲ್ಲ. ಆದ ಕಾರಣ ಕುಷ್ಟಗಿ ಅಬಕಾರಿ ಸ್ಟೇಷನ್ಗೂ ಮತ್ತು ಯಲಬುರ್ಗಾ PSI ಸರ್ಕಲ್ ಸಾಬ್ರು ಒಂದು ಮನವಿ ಕೊಟ್ಟಿದ್ರು. ಅವರು ಆ ಮನವಿಯನ್ನು ಕೊಟ್ಟು ಯಾವ ತಿರಸ್ಕಾರನೂ ಮಾಡಲ್ಲ. ಆದ ಕಾರಣ ನಮ್ಮ ಮಂಡಲಮರಿ ಗ್ರಾಮದಲ್ಲಿ ಯುವಕರು 16-17 ವರ್ಷದ ಹುಡುಗರು ಸತ್ತು ಹೋಗಿದ್ದಾವೆ. ಆದ ಕಾರಣ ಆ ಅಬಕಾರಿ ಸ್ಟೇಷನ್ನರು ಈ ಕ್ರಮ ಕೈಗೊಂಡು ಈ ಮಂಡಲಮರಿ ಗ್ರಾಮದಲ್ಲಿ ಸೆರೆ ಮುಕ್ತ ಗ್ರಾಮವನ್ನು ಮಾಡಬೇಕೆಂದು ತಮ್ಮಲ್ಲಿ ಕಳೆಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಮಂಡಲಮರಿ ಕ್ರಾಸದಲ್ಲಿ ಇಂದು ಮಂಡಲಮರಿ ಗ್ರಾಮದಲ್ಲಿ ನಾವು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳಿಗೂ ನಾವು ಮನವಿ ಕೊಟ್ಟಿವಿ. ಆದರೂ ನಮಗೆ ಮನವಿಗೆ ಸ್ಪಂದಿಸುತ್ತಿಲ್ಲ. ಆದ ಕಾರಣ ಇಲ್ಲಿ ಕುಷ್ಟಗಿ ರೋಡ್ನಲ್ಲಿರ್ತಕ್ಕಂಥ ಡಾಬಾದ ಬಗ್ಗೆ ಇಂದು ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಮುತ್ತಿಗೆ ಹಾಕಿ ನಾವು ಅವರಿಗೆ ಮನವಿ ಮಾಡಿದ್ರು ಸಹಿತ ನಮ್ಗೆ ಯಾವುದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಮ ಗ್ರಾಮಕ್ಕೆ ಅಪೋಸಿಟ್ ಎದುರಾಗಿ ಅವರು ಅಕ್ರಮ ಮದ್ಯ ಮಾರಾಟವನ್ನು ಮಾಡ್ತಿದ್ದಾರೆ. ಆದ ಕಾರಣ ಎಲ್ಲ ಸಂಬಂಧಪಟ್ಟವರು ಇದನ್ನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತೀವಿ.